ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ನಿಮಗೆ ಒಂದು ಲೋಟದಲ್ಲಿ ಅರಿಶಿಣದ ಒಂದು ಕುಂಕುಮ ಮತ್ತು ಒಂದು ಬೆಟ್ಟಡಿಕೆ ಏಲಕ್ಕಿಯ ಸಹಾಯದಿಂದ ಹೇಗೆ ವಶೀಕರಣ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿಡಿಯೋ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇರಬಹುದು. ಆ ನಂಬರ್ಗೆ ಈಗಲೇ ಕರೆ ಮಾಡಿ ಸ್ನೇಹಿತರೆ. ಅವರು ಇದ್ದಕ್ಕಿನ ಅಗೋರಿನಾಗ ಸಾಧುವಿದ್ಯೆಯಿಂದ ಬಲಿಷ್ಠವಾದ ಪೂಜೆಯಿಂದ ನೀವು ಇಷ್ಟಪಡುವ ಆಂಟಿ ಆಗಿರ್ಲಿ ಹುಡುಗಿ ಆಗಿರ್ಲಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ಬಂದು ವಶೀಕರಣ ಆಗಬೇಕು, ಹಾಗೆ ಮಾಡಿ ಕೊಡುತ್ತಾರೆ. ನಂಬಿಕೆ ಅಲ್ವಾ? ಆಗಿಲ್ಲ ಒಂದು ಕರೆ ಮಾಡಿ ಅವರೊಂದಿಗೆ ಮಾತನಾಡಿ ಅಂತ. ಅದಕ್ಕಿಂತ ಮುಂಚೆ ನೋಡಿ, ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳತಿ ನಿಮ್ಮಿಂದ ದೂರ ಹೋಗಿದ್ರೆ, ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂಥವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡಲಿದ್ದಾರೆ. ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮಿ ವಶೀಕರಣ, ಉದ್ಯೋಗ ಸಮಸ್ಯೆ ಇದ್ದರೆ ಅಂತಹ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನು ನಮ್ಮ ಗುರೂಜಿಯವರು ಮಾಡಿಕೊಡಲಿದ್ದಾರೆ. ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಈ ನಂಬರ್ಗೆ ಉಚಿತವಾಗಿ ಕಾಲನ್ನು ಮಾಡಿ ಅವರು ಖಚಿತವಾದಂತಹ ಪರಿಹಾರವನ್ನು ನಿಮಗೆ ನೀಡಿ ಕೊಡಲಿದ್ದಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ. ಈಗಲೇ ನಮ್ಮ ಗುರೂಜಿಗೆ ಕಾಲ್ ಮಾಡಿ, ಅವರು ನಿಮಗೆ ಶಾಶ್ವತವಾದಂತಹ ಪರಿಹಾರವನ್ನು ನೀಡಿ ಕೊಡ್ತಾರೆ. ಓಕೆ ಸ್ನೇಹಿತರೆ, ಈ ತಂತ್ರವನ್ನು ಮಾಡಲು ಈ ರೀತಿಯಾಗಿ ಒಂದು ಲೋಟದ ಒಳಗಡೆ ಸ್ನೇಹಿತರೆ ಬೆಟ್ಟಡಿಕೆ ಮತ್ತು ಏಲಕ್ಕಿಯನ್ನು ಹಾಕಿಕೊಳ್ಬೇಕು ಸ್ನೇಹಿತರೆ. ಹಾಕಿಕೊಂಡು ಸ್ವಲ್ಪ ಅದಕ್ಕೆ ಕುಂಕುಮವನ್ನು ಬೆರೆಸಿ ಸ್ನೇಹಿತರೆ. ಈ ರೀತಿಯಾಗಿ ಕುಂಕುಮವನ್ನು ಹಾಕಿ ಸ್ನೇಹಿತರೆ ಅದಕ್ಕೆಲ್ಲ ರೀತಿ ಅರಿಶಿಣವನ್ನ ಕುಂಕುಮವನ್ನು ಹಾಕಿ ಸ್ನೇಹಿತರೆ ಕಲಕಿ ಬಿಟ್ಟು ಸ್ನೇಹಿತರೆ ಒಂದು ಮಂತ್ರವನ್ನ ಪಠನೆ ಮಾಡಬೇಕು. ಮನೆ ದೇವರ ಮುಂದೆ ಕೂತ್ಕೊಂಡು ಆ ಮಂತ್ರದಿಂದ ನೀವು ವಶೀಕರಣ ಆಗಬೇಕು. ಓಂ ಚಾಮುಂಡಾಯ ವಶಂ ಫಟ್ ಸ್ವಹ ಅನ್ನುವ ಮಂತ್ರವನ್ನ ನೀವು ಪಠನೆ ಮಾಡುತ್ತಾ ಸ್ನೇಹಿತರೆ 2 ಏಲಕ್ಕಿಯನ್ನ ನೀವು ಬಾಯಿಗೆ ಹಾಕೊಳ್ಳಿ. ನೆಕ್ಸ್ಟ್ 2 ಏಲಕ್ಕಿಯನ್ನ ಅವರಿಗೆ ತಿನ್ಲಿಕ್ಕೆ ಕೊಡಿ ಸ್ನೇಹಿತರೆ. ತಿಂದುಬಿಟ್ಟು ಈ ಬೆಟ್ಟಡಿಕೆ ಇದೆಯಲ್ಲ ಸ್ನೇಹಿತರೆ, ಇದನ್ನ ನೀವು ಹೋಗಿ ಅವರ ಮನೆಯ ಮುಂದೆ ಉಗಿಬೇಕು ಸ್ನೇಹಿತರೆ. ಉಗಿಬಿಟ್ಟು ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಮ ಕಾರ್ಯ ಆಗುತ್ತೆ. ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅತಿ ಸುಲಭವಾಗಿ ಮಾಡಿಕೊಡುತ್ತಾರೆ.